ಪತ್ರಕರ್ತರ ದಿನಾಚರಣೆ ಅಂದ್ರೆ ಪತ್ರಿಕಾ ದಿನಾಚರಣೆ ಅದು ಒಂದು ಗೊತ್ತಾಗಲ್ಲ. ಆಮೇಲೆ ಇಲ್ಲಪ್ಪ ಇವತ್ತಿನ ದಿವಸ ಪತ್ರಿಕಾ ದಿನಾಚರಣೆ ಪತ್ರಕರ್ತರ ದಿನಾಚರಣೆ ಅಲ್ಲ ಅಂತ. ಇದು ಬಹಳ ಗುಣ ಅದ. ಮತ್ತೆ ಹೌದಪ್ಪ, ಪತ್ರಿಕಾ ದಿನಾಚರಣೆ ಅಂದ್ರೆ ಸಂಪಾದಕರು ಬೇಕು, ಅದಕ್ಕೆ ಬೇಕು, ಯಾರಿಗೆ ಕರ್ಸಿದ್ರಿ, ಏನ್ ಮಾಡಿರಿ, ಯಾಕೆ ಪತ್ರಿಕಾ ಸಂಪಾದಕರು ಬೇಕಲ್ಲ. ಅಂದಾಗಿಲ್ಲ ಗುರುನಾಥ ಗೆಡ್ಡೆ ನಾವಂತ ಅವ್ರು ಬರ್ಲಕ್ಕ. ಮತ್ತೆ ನಮ್ಮಿಂದ ಅಕಸ್ಮಾತ್ವಾಗಿ ಕಾರ್ಯಕ್ರಮ ಜೊತೆ ಗಣೇಶ್ ಅವರು, ನಮ್ಮ ಪತ್ರಕರ್ತ ಅಧ್ಯಕ್ಷರು, ನಮ್ಮ ಅಸ್ಲಂ ಶೇಖರು, ಮತ್ತು ಧನರಾಜ ರಾಜೋಡ್ ಅವರು, ಮಾಣಿಕ್ ಮುರೇಶ್ ಅವರು, ನಮ್ಮ ರಾಜ್ಕುಮಾರ್ ಇಂಜಿನಿಯರ್ ಅವರು, ಗಾಯಕ್ವಾಡ್ ಅವರು, ಹಾಗೂ ನಮ್ಮ ಮುಸಳಂಬ ಹನೂರ್ದವರು ಬಹಳ ಚಂದ. ಪತ್ರಿಕೆ ಏನದ ಅಂದ್ರೆ ಕರ್ನಾಟಕದಲ್ಲಿ 1843ರಲ್ಲಿ ಫಸ್ಟ್ ಪ್ರಕಟಣೆ ಆಗದ ದಶಾಂತರ ಹೇಳ್ಬೋದು ಸಂಪಾದಕ. 1843ರಲ್ಲಿ ಫಸ್ಟ್ ಪ್ರಕಟಣೆ ಆಗದ ದಶಾಂತರ ಹೇಳ್ಬೋದು ಸಂಪಾದಕ. 1843ರಲ್ಲಿ ನಾನೂರ್ನಲ್ಲಿ ಅದು ಅವಾಗ ಪತ್ರಿಕೆ ಆಗೋದು ಏನಂತ ಅವಾಗ ಗೊತ್ತಾಯ್ತು. ಮತ್ತೆ ನಾನಾದ್ರೂ ಪತ್ರಿಕಾ ದಿನಾಚರಣೆ ಯಾಕೆ ಒಪ್ಕೊಂಡ ಅಂತಂದ್ರ ದೀನ ದಲಿತರ ನೋವಿಗೆ ಒಳಗಾದಂತವ್ರು, ಅನ್ಯಾಯಕ್ಕೆ ಒಳಗಾದಂತವ್ರು, ಇನ್ನೊಬ್ಬರ ಬಳಿ ಹೇಳ್ಕೊಂಬಂತ ಶಕ್ತಿ ಲಾರ್ದ ಜನರಿಗೆ ಯಾರಾದ್ರೂ ಶಕ್ತಿ ಕೊಡಾಕೊಂತ ಅವ್ರು ಪತ್ರಕರ್ತರು. ಯಾಕಂದ್ರೆ ಅವ್ರು ಈ ಪತ್ರಕರ್ತರ ಲಿಂಗ್ ಏನದ ಅಂದ್ರೆ ಇಡೀ ಸಮಾಜದಿಂದ ಹೋಗ್ತಕ್ಕಂಥ ಕೆಲಸ ಪತ್ರಕರ್ತರು ಮಾಡ್ತಾರೆ. ಅದ್ರ ಸಲುವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೋಕನಾಯಕ ಪತ್ರಿಕೆ ತೆಗೆದರು. ಅದರಲ್ಲಿ ಎಷ್ಟೋ ಜನರಿಗೆ ಬಿಟ್ಟು ಮತ್ತ ಬಯಸ್ಕಂತು ಭಾರತ ಒಂದೇನು ಪತ್ರಿಕೆ ಅವ್ರು ತೆಗೆದಿದ್ರು, 2-3 ಪತ್ರಿಕೆ ತೆಗೆದಾರ. ಯಾಕೆ ತೆಗೆದಾರ? ಈ ಹಳ್ಳಿ ಪಳ್ಳಿ ಜನರಿಗೆ ಇರ್ತಕ್ಕಂಥವ್ರಿಗೆ ಹೋಗಿ ಹಂಗ ಜ್ಞಾನ ಕೊಡ್ಬೇಕು, ಈ ಹೆಂಗ್ ಬೆಳಕಿಗೆ ಇದು ಮಾಡ್ಬೇಕ, ಹೆಂಗ್ ಜಾಗೃತಿ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶವನ್ನು ಇಟ್ಕೊಂಡಿದ್ರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರಿಕೆಯನ್ನು ಪ್ರಾರಂಭಿಸಿದ್ರು. ಈಗ ಗಣೇಶ್ ಅಂದ್ರೆ ಯಾವ್ದು ಪತ್ರಕರ್ತರು ಉದಾಹರಣೆ ಕರೆಯದ ಅವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ರಿಕಾ ಉದ್ಯಮದಾಗ ಬರ್ಬೇಕಾದ್ರೆ ದೊಡ್ಡ ಶ್ರೀಮಂತ ಇದೆಯಲ್ಲ ಅವ್ರು. ಆದ್ರೆ ಜನರ ನೋವನ್ನು ನೋಡಿ ಜನರ ವಿಚಾರವನ್ನ ತಲುಪಿಸ್ಬೇಕಾದ್ರೆ ಪತ್ರಿಕೆಗೆ ಬಹಳ ಮುಖ್ಯ ಅಂತ.